ಮಾಡೋಕ್ಕಿಂತ ಮೊದಲ 100 ಸಲ ಯೋಚನೆ ಮಾಡಬೇಕಾಗ್ತದೆ. ನೆಹರೂರು ಕಾಲದಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ ಭ್ರಷ್ಟಾಚಾರ. ತಮ್ಮ ಮಗಳನ್ನ ತರಿಸ್ರು, ಅವರು ರಾಜಕೀಯ ಮಾಡಿದರು. ಅನೇಕ ದೊಡ್ಡ ಕಾಂಗ್ರೆಸ್ನ ನಾಯಕರನ್ನ ಬದಿಗೆ ಸರಿಸಿದರು. ಇತಿಹಾಸದಿಂದ ಅದನ್ನೇ ಇವತ್ತು BJPಗೆ ಹೇಳ್ತಾ ಹೊರಟಿದ್ದಾರೆ. ಅದನ್ನ ಅವ್ರು ಹೇಳ್ತಾರೆ, ಇದನ್ನು ನೀವು ಹೇಳ್ತೀರಿ. ಅವ್ರು ಅದನ್ನು ಹೇಳ್ತಾರೆ, ಇಲ್ಲ BJP ಇದೆಲ್ಲ ಬಂದು ತಡೀತು, ಕಾಂಗ್ರೆಸ್ ಎಲ್ಲ ಬೆಳೆಸಿದ್ದು, ನಾವು ಹಂಗಿರಲಿಲ್ಲ. ಹಾಗಾದರೆ ಅವರು ಶುದ್ಧ ಮಾಡಲಿಲ್ಲ, ಭ್ರಷ್ಟಾಚಾರ ಓಡಿಸಲಿಲ್ಲ, ಕಡಿಮೆ ಮಾಡಲಿಲ್ಲ. ಇವತ್ತು ನೋಡ್ತಾ ಇದ್ವಿ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ. BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, JDS ಸರ್ಕಾರ ಇರಲಿ, JDU ಸರ್ಕಾರ ಇರಲಿ, RJD ಸರ್ಕಾರ ಇರಲಿ, ಮಾಯಾವತಿಯವರ ಬಹುಜನ ಪಕ್ಷ ಇರಲಿ, ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್ ಇರಲಿ, ನಮ್ಮ ಶರದ್ ಪವಾರ್ರ ನಮ್ಮ ನ್ಯಾಷನಲ್ ಕಾಂಗ್ರೆಸ್ ಇರಲಿ, NPC, ನಮ್ಮ ಫಾರೂಕ್ ಅಬ್ದುಲ್ಲಾರ ಅಥವಾ ಶೇಖ್ ಅಬ್ದುಲ್ಲಾರ ಅಥವಾ ಇವತ್ತಿನ ಒಮರ್ ಅಬ್ದುಲ್ಲಾರ, ನಮ್ಮ ಏನಪ್ಪ ನ್ಯಾಷನಲ್ ಫ್ರಂಟ್ ಇರಲಿ. ನಾನು ಯಾಕೆ ಬಂದು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಎಲ್ಲಿದ್ದರೂ ಭ್ರಷ್ಟಾಚಾರ ನಿಂತಿಲ್ಲ. ಆದರೆ ಇವರು ಆರೋಪ ಮಾಡೋದು BJP ಅವರು ಅತ್ಯಂತ ಭ್ರಷ್ಟರು. ನಾವು ಹೇಳೋದು ಹೌದು, ಮಾಡಿ ಟೀಕೆ ಜೊತೆಗೆ ನಿಮ್ಮನ್ನು ನೀವು ವಿಮರ್ಶೆ ಮಾಡಿಕೊಡ್ರಿ ಅಂತ. ಕರ್ನಾಟಕದ ಎಷ್ಟು ಪರ್ಸೆಂಟೇಜ್ ಆದರೂ ಕಡಿಮೆ ಮಾಡಿದ್ರಿ ನೀವು ಭ್ರಷ್ಟಾಚಾರ? ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕಡಿಮೆ ಅದ? ನೀರಾವರಿಯಲ್ಲಿ ಕಡಿಮೆ ಅದನ, ಶೈಕ್ಷಣಿಕ